ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್, ಇವಾಗ ನಾನು ಸಿಂಪಲಾಗಿ ಈಸಿಯಾಗಿ ಪೆಪ್ಪರ್ ಚಿಕನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಸ್ಮೆಲ್ಲೆಲ್ಲ ಯಾವ ಥರ ಹುರ್ಕೋಬೇಕು ಅಂದರೆ ಒಂಚೂರು ಜೀರಿಗೆ ಎಲ್ಲ ಬ್ರೌನಿಶ್ ಆಗಿ ಟರ್ನ್ ಆಗಬೇಕು. ಆಮೇಲೆ ಸ್ಮೆಲ್ ಗಮ್ಮಂತ ಬರ್ತಾ ಇರುತ್ತೆ ನೋಡಿ. ಈ ಥರ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಕಾಣಿಸ್ತಿದೆಯಾ? ಬ್ರೌನಿಶ್ ಆಗಿದೆ ಜೀರಿಗೆ ಎಲ್ಲ. ಈ ಥರ ಹುರ್ಕೊಂಡು ಒಂದು ಚಿಕ್ಕ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡ್ತೀನಿ ನೋಡೋಣ ಬನ್ನಿ. ಈಗ ಇನ್ನೊಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಚಿಕನ್ ಬೇಗ ಬೇಯುತ್ತೆ. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು. ಅದು ಹಾಕಿದ್ಮೇಲೆ ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಕಾಸ್ ನಾವು ರುಬ್ಬಕ್ಕೆ ಕೂಡ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಈ ಥರ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಅದಕ್ಕೇ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು 2 ಅಥವಾ 3 ಈರುಳ್ಳಿ, ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ನಾನಿಲ್ಲಿ 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ, ಸಣ್ಣಕ್ಕೆ ಹಚ್ಕೊಂಡು ಉದ್ದುದ್ದಕ್ಕೆ. ಅದು ಹಾಕಿದ್ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಚಿಕನ್ಗೆ. ಇದನ್ನು ಚೆನ್ನಾಗಿರುತ್ತೆ, ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಕರಿಬೇವು ಕೂಡ. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ. ಧನಿಯಾ ಪೌಡರು ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಒಂದು ಚೂರು ಜೀರಾ ಪೌಡ್ರು, ಜಾಸ್ತಿ ಹಾಕೋದೇನು ಬೇಡ. ನಾವು ಆಲ್ರೆಡಿ ಹುರ್ಕೊಂಡು ಅದರಲ್ಲೂ ಪೌಡ್ರ್ ಆಗಿದೆ, ನಾವು ಜೀರಿಗೆನ ಹಂಗೆ ಹಾಕಿದ್ದೀವಿ ಕೂಡ. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರ್ ಹಾಕಿ, ಇನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸು ಮತ್ತು ಜೀರಿಗೆನ, ಅದನ್ನೊಂದು ಸ್ವಲ್ಪ ಅದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ kg ಚಿಕನ್ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಆ ಅರ್ಧ kg ಚಿಕನ್ನ ಕ್ಲೀನಾಗಿ 3-4 ಸಲ ತೊಳೆದು ಇವಾಗ ಅದಕ್ಕೆ ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ತೊಳೆದು ಇವಾಗ ಆ ಮಸಾಲೆ ಎಲ್ಲ ಚಿಕನಿಗೆ ಫುಲ್ಲು ಅಂಟ್ಕೊಳ್ಳೋ ಥರ ಕಲಿಸ್ಕೊಂಡಾದ್ಮೇಲೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಒಂದು 2 ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಫ್ರೈ ಬಾಡಿಸ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ, ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಹಾಕಿ ಆ ಚಿಕನ್ ಎಲ್ಲ ಸ್ವಲ್ಪ ಬೇಯಬೇಕು ಅಂತ ಒಂದು ಚೂರು 1/4 ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ ಟೀ ಗ್ಲಾಸಲ್ಲಿ ನೋಡಿ. ಹಾಕಿ ಚಿಕನ್ ಎಲ್ಲ ಬೆಂದಿದೆ, ಈಗ ಆಲ್ಮೋಸ್ಟ್ ಬೆಂದಿದೆ. ಒಂದು 85-80% ಅಷ್ಟು ಬೆಂದಿದೆ. 90% ಒಳಗಡೆ ಬೆಂದಿದೆ ಚಿಕನು ನೋಡಿ. ಈ ಥರ ಬೆಂದಿದೆ. ಏನಿದು ಬೆಳ್ಳಗೈತೆ ಅಂತ ನೋಡಬೇಡಿ ನೋಡಿ. ಈಗ ನಾನು ಫುಲ್ಲು ಮಸಾಲೆ ರುಬ್ಬಿಟ್ಕೊಂಡಿದ್ದು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಕ್ಲೀನಾಗೆ. ಫುಲ್ಲು ಒಂಚೂರು ಮಸಾಲೆ ಬಿಡ್ದಿರಂಗೆ ಹಾಕಿ ಚೆನ್ನಾಗಿ ಇವಾಗ ಬಾಡಿಸ್ಕೊತೀನಿ. ಇದು ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ ಈ ಚಿಕನು ಮಾಡೋಕ್ಕೆ. ಟೇಸ್ಟ್ ಅಂತೂ ಯಾವ ಹೋಟ್ಲಿಗೂ ಕಮ್ಮಿ ಇರಲ್ಲ, ಯಾವ ರೆಸ್ಟೋರೆಂಟ್ಸ್ಗೂ ಕಮ್ಮಿ ಇರಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಟೇಸ್ಟು. ನಾನೆಲ್ಲೂ ಒಂಚೂರು ಮಸಾಲೆನೂ ಬಿಡ್ದಿರಂಗೆ ಕ್ಲೀನಾಗಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೊಬೇಕು ನೋಡಿ. ಈ ಥರ ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿಕ್ಕಿದ್ದೆ ಒಂದು 2 ನಿಮಿಷ ಮುಚ್ಚಿಕ್ಕಿ ಇವಾಗ ತೆಗ್ದಿದ್ದೀನಿ. ನಮಗೆ ಗ್ರೇವಿ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಬಂದಮೇಲೆ ಆಫ್ ಮಾಡ್ಕೊಬೇಕು. ನಾನಿಲ್ಲಿ ಸಾಂಬಾರು ಮಾಡಿದ್ದೆ ಮತ್ತು ಪೆಪ್ಪರ್ ಡ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಗ್ರೇವಿ ಏನು ಬೇಕಾಗಿರಲಿಲ್ಲ ನನಗೆ, ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಈ ಥರ ನೀರೆಲ್ಲ ಇಮ್ರಿಕೊಳ್ಳೋವರೆಗೂ, ಡ್ರೈ ಆಗೋವರೆಗೂ ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಚಿಕನು. ಇದು ರೆಡಿ ಆಗಿದೆ. ಇವಾಗ ಬೇಕು ಅಂದರೆ ಇದ್ರ ಮೇಲೆ ಗಾರ್ನಿಷಿಂಗ್ಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ನೋಡಿ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ತುಂಬ ಸಿಂಪಲ್ಲು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಪೆಪ್ಪರ್ನ ಚಿಕನ್ ತುಂಬ ಹೀಟು ಅನ್ನೋರು ಒಂದು 2 ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು, ಇಲ್ಲ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಹಾಕ್ಕೊಬೋದು. ನಾನಿಲ್ಲಿ ನಿಂಬೆಹಣ್ಣು ಹಾಕ್ಕೊಂಡೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸ
ಹಾಕ್ಕೊಂಡು ನೋಡಿ ಇಷ್ಟೇ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರು ಬೇಕಾದ್ರೂ ಮಾಡ್ಕೊಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಎಸ್ ಗಾಯ್ಸ್, ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.